ಓಡೋಡಿ ಸಾಕು ಥ್ಯಾಂಕ್ ಯು ಬರ್ಡ್ ಹ್ಯಾಪಿ ಬರ್ಡೇ. Hi, hello guys, welcome back to my YouTube channel. So today special ಏನು ಅಂತ ಅಂದ್ರೆ ನಮ್ಮ ಯಜಮಾನ್ರು ಬರ್ಡೇ ಇವತ್ತಲ್ಲ ನಾಳೆ 12 ಗಂಟೆಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಿಪರೇಷನ್ ಮಾಡ್ಕೊತಾ ಇದ್ವಿ. ರೋಸ್ ಪೆಟಲ್ಸ್ಗೆ ಅವ್ರು ನಡ್ಕೊ ಬರೋ ದಾರಿಗೆ ಹಾಕೋಣ ಅಂತ ರೋಸಸ್ ತರಿಸಿದ್ದೀನಿ. ಆ ಪೆಟಲ್ಸ್ನೆಲ್ಲ ಯಾವಾಗ ಬಿಡಿಸ್ಬೇಕು. ಹಾಗೇನೆ ಕ್ಯಾಂಡಲ್ಸ್ ತರಿಸಿದ್ದೀನಿ, ಅದನ್ನು ತೋರಿಸ್ಬಿಡ್ತೀನಿ ತಡ್ರಿ. ಸೊ ಇವು ಕ್ಯಾಂಡಲ್ಸ್ಗಳು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು. ಸಿ ಇದನ್ನ ರಿಮೂವ್ ಕೂಡ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ. ಕೇಕ್ ಹತ್ರ ಇದನ್ನೆಲ್ಲ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಇನ್ನು ಏನಪ್ಪಾ ಅಂತ ಅಂದ್ರೆ ಬರ್ಡೇ ಡೆಕೋರೇಷನ್ಸ್ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ. ನಾನು ನನ್ನ ಗಂಡನ ಮನೇಲಿ ಇದ್ದಿದ್ನಲ್ಲ, ಅವಾಗ ನನ್ನ ಗಂಡನ ಮನೆ ಅಡ್ರೆಸ್ ಕೊಟ್ಟಿದ್ದೆ. ಬಟ್ ಏನಾಗಿದೆ ಅಂತ ಅಂದ್ರೆ ಅಲ್ಲಿಗೆ ಆರ್ಡರ್ ಮಾಡ್ಬಿಟ್ಟಿದ್ದೀನಿ. ಅವ್ರಿಗೆ ಓಪನ್ ಮಾಡಬೇಡಿ, ಸ್ವಲ್ಪ ರೀಲ್ಸ್ಗೋಸ್ಕರ ಅದನ್ನು ಓಪನ್ ಮಾಡಬೇಕು, ನಾನೇ ಓಪನ್ ಮಾಡಬೇಕು, ನೀವು ಓಪನ್ ಮಾಡಬೇಡಿ ಅಂತ ಹೇಳಿ ತರ್ಸ್ಕೊತಾ ಇದ್ದೀನಿ ಅವ್ರ ಕೈಲೇನೆ. ಸೊ 12 ಗಂಟೆಗೆ ಮಾಡ್ಬೇಕಾಗಿರೋದ್ರಿಂದ ಅವ್ರಿಗೆ ಹೆಂಗೆ ಗೊತ್ತಾಗದೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವರು ಎಚ್ಚರನೇ ಇರ್ತಾರೆ ಅಂತ ಅನ್ಸುತ್ತೆ. ರೂಮಲ್ಲಿ ಎಚ್ಚರ ಇದ್ರೆ ರೂಮಲ್ಲಿ ಲಾಕ್ ಮಾಡಿಬಿಟ್ಟು ಡೆಕೋರೇಷನ್ಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಮಲ್ಕಂಡ್ಮೇಲೆ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ಇವಾಗ ಈ ಪೆಟಲ್ಸ್ ಮತ್ತೆ ಅಲ್ಲಿ ಸ್ವಲ್ಪ ಸೇವಂತಿಗೆ ಹೂ ಇದೆ, ಸೇವಂತಿಗೆ ಹೂ ಇದೆ. ಸೊ ಅವೆರಡನ್ನು ಪೆಟಲ್ಸ್ ಬಿಡಿಸ್ಕೊಂಡು ಆಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಸೊ ಬಲೂನ್ಸ್ ಎಲ್ಲ ಊದಿಲ್ಲ, ಎಲ್ಲಾನು ರೆಡಿ ಮಾಡಿ ಇಟ್ಕೊಟ್ರೆ ಲಾಸ್ಟ್ ಟೈಮಲ್ಲಿ ಫಟಾಫಟ್ ಅಂತ ರೆಡಿ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೀರಿ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಎಲ್ಲಾನು ಕರೆಕ್ಟಾಗಿ ಆದರೆ ಸಾಕು, ಅದನ್ನೇ ಥಿಂಕ್ ಮಾಡ್ತಾ ಇದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ, ಆಗೋಷ್ಟಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಈ ಪೆಟಲ್ಸ್ನೆಲ್ಲ ಬಿಡಿಸ್ಕೊಳ್ಳೋಣ. ನಮ್ಮ ಮನೆಯವ್ರ ಹೆಲ್ಪ್ ಅಂತೂ ತುಂಬಾನೇ ಇಂಪಾರ್ಟೆಂಟ್. ಅವ್ರ ಹೆಲ್ಪನ್ನ ತಗೋಬೇಕು. ಹಂಗೇನೆ ಒಂದು ಬೊಕ್ಕೆ ಮಾಡಿದ್ದೀನಿ ಅವ್ರಿಗೆ ಅಂತ, ನಾನು ನನ್ನ ಕೈಯಾರ ಮಾಡಿದ್ದೀನಿ, ಅದನ್ನು ಕೊಡಬೇಕು. ಅದನ್ನ ವ್ಲಾಗಲ್ ಮಧ್ಯೆ ಯಾವಾಗಾದ್ರು ತೋರಿಸ್ತೀನಿ. ನೋಡೋಣ. ಬಿಡಿಸ್ಬಿಟ್ಟು ಇಲ್ಲಿಗೆ ಹಾಕ್ಬಿಡು. ತರ್ಸ್ಕೊಂಡ್ರೆ ನಾನು ಅದನ್ನು ಬೇರೆ ಇದಾಗ್ತೀನಿ ಹೇಳ ನೀನು. ಅಲ್ಲಿ ಗಂಟೆ ಇದ್ ಮಾಡು ಬಿಡ್ಸೋ, ಏನಿಲ್ಲ ವಾಕಿಂಗ್ ಹೋಗಂಡ್ ಬಿಡ್ಸು, ವಾಕಿಂಗ್ ಹೋಗಂಡ್ ಬಿಡ್ಸು. ಹುಡಿ ಐತೆ ಯಾಕ ಇವತ್ತು ಎಲ್ಲಾರು ನಿದ್ದೆ ಹೆಂಗ ನಿದ್ದೆ ಮಾಡ್ಬಿಡಿ ನೋಡ್ತಿ. 11 ಗಂಟೆ ನಿದ್ದೆ ಮಾಡ್ಕೊಳ್ಳಿ. 11 ಗಂಟೆ ಮೇಲೆ ಅಪ್ಪ ಅದು ಆಸ್ಕ ಬಿಟ್ಕೊಡ್ಬೇಕು. ಅಪ್ಪ ಆಸ್ಕ 11 ಗಂಟೆ ಮೇಲೆ ಬಿಟ್ಕೊಡ್ಬೇಕು. ಏನ್ ಅಲ್ಲೇ ಇರೋದು ಎಲ್ಲ ಬಂದ್ ನಾನು ಕೂತ್ಕೊಂಡ್ರೆ ಮನೆ ಕಡಿದೆ. ಒಳ್ಳೆ ಕೆಲಸ ಹೊಂಟಾಗು ಹಾಸ್ಕ ಇಲ್ಲ ಇರ್ಬಿಡು. ಎದುರ್ಸ್ಕೊಬತ್ನಿ ಆಮೇಲೆ ಆಯ್ತು ಮನಿಕ. ನಮ್ಮಪ್ಪ ಒಬ್ರೇ ಹೆಲ್ಪ್ ಮಾಡ್ತಿರೋದು, ಇವ್ರು ಯಾರಿಗೂ ಕೇಕ್ ಕೊಡ್ಲ. ಇವ್ರಿಗೆಲ್ಲ ಕೇಕ್ ಕ್ಯಾನ್ಸಲ್. ಅದೇನಕ್ಕೆ ಮಮ್ಮಿ ಓಡೋಡಿ ನಮ್ಮಪ್ಪ ಅದ್ ಇಸ್ಕೊತಿಲ್ಲ. ಅದನ್ನ ಇಸ್ಕೊಬಾರ್ದಪ್ಪ. ಓ ಗುಲಾಬಿ ಮಾಡ್ಕೊಟ್ಟೆ ಗ್ಯಾರಂಟಿ ಕುತ್ಕೊಂಡ. ಅವಾಗ್ಲೇ ಫ್ರೆಂಡ್ಸ್ ರೋಸ್ ಮಾಡ್ಬೇಕಾದ್ರೆ ಅಲ್ಲಿ ಗಂಟು ಬೇಕು, ಇಲ್ಲಿಂದ ಅಲ್ಲಿ ಗಂಟು ಆಗಲ್ಲ, ಅದು ಆಗಲ್ಲ. ಅದು ಅಮ್ಮನ್ ಕೈಲಿ ಕಾಡಿ ಬೇಡಿ ತರ್ಸ್ಕೊಂಡಿದೀನಿ. ಡೈಲಾಗ್ ಹೊಡಿತಿದೆಯಲ್ಲ ನೀನು. ಮೈಕೆ ಮನು ಗಾಡಿ ಬಂದದ್ ಕೊಂಚ ಸಿಗ್ನಲ್ ಕೊಟ್ಬಿಡು. ಅವನ್ ಮುಂದೆ ಇದೆಲ್ಲ ತೋರ್ಸ್ಲೆ ಹಿಂಗೆಲ್ಲ ಮಾಡ್ತಾ ನೋಡ್ಕಂತ ಅಂದ್ರೆ ಪೂಜೆಗೆ ಅಂತ ಹೇಳಿದ್ವಿ. ಮಮ್ಮಿಗೆ ಪೂಜೆಗೆ ಬೇಕಂತ ಅಮ್ಮ ಬತ್ತಿತ್ತು, ಆಗ ಬೇಗೂರ್ಗ್ ಬತ್ತಿತ್ತು. ಆಗ್ಲಿಯ ಅಲ್ಲಿ ಕೂತ್ಕೊಳ್ತಿರ್ಲಿಲ್ಲ. ಹತ್ತು ಬಿಟ್ರೆ ಬಂದ್ಬಿಡ್ತಿದ್ದ. ಎಷ್ಟತ್ರ ರಾತ್ರಿ ಆಗ್ತವೆ. ಅದ್ಯಾಕ ಮೂರ್ಖ ತಗೋಬ ನಮ್ ಕೈಲಿ.
ಸಾಕು ಫಿನಿಶ್ ಮಾಡ್ಬಿಟ್ಟು ಸಾಕು ನೋಡಿ ಫ್ರೆಂಡ್ಸ್ ತರ್ಸಿರವ ನಾನು ಇವ್ರಿಗೆ ಏನೋ ಹೊಟ್ಟೆ ಉರಿ ಅಂತ ಗೊತ್ತಿಲ್ಲ ಪಾಪಜಿ ತಕ ಬಂದಿರೋರು ಒಂದ್ ಕಡೆ ಅವರಲ್ಲಿ ವಿಡಿಯೋ ಮಾಡ್ತಿದ್ರೇನು ಎದಕ್ಕೆ ಬೇಕು ವ್ಲಾಗ್ ಬೇಕಕ್ಕ ನಾ ಹಾಕ್ತೀನಿ ಹುಟ್ಟದ ಹಬ್ಬಕ್ಕೆ ಇದನ್ನ ಡೆಕೋರೇಷನ್ ಮಾಡ್ಸಕ ಫ್ರೆಂಡ್ಸ್ ಅಂತ ಹಾಕತ್ತಾ ಇರೋದು ಅಲ್ಲಿ ಅವ ಬರ್ಲಿ ಓಡ್ತಾ ಇರ್ಲಿ. ನಾಳೆ ಎಲ್ಲ 9:30 ಒಳಗಡೆ ರೆಡಿ ಆಗ್ಬಿಡಪ್ಪ ಫಸ್ಟ್ ಹೇಳಿದ್ರಿ ಎದ್ದು 5 ಗಂಟೆಗೆ ನೀರು ಕಾಯ್ಬಿಡು ಎಲ್ಲರೂ ನಮ್ಮ ಬಾಸ್ ನೀರ್ ಕಾಯ್ಸಕ ನಮ್ಮ ಮನು ಅವರ ಬರ್ತ್ಡೇಗೆ ಎಲ್ಲಾ ಅರೇಂಜ್ಮೆಂಟ್ ನಡೀತಾ ಇದೆ ಆದ್ರೆ ಇನ್ನೂ ಅವ್ರು ಬಂದಿಲ್ಲ. ಬಂದ್ಮೇಲೆ ಎಲ್ಲ ಬಂದ ತಕ್ಷಣ ಗುಡು 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 ಅಂತ ಈಗ ಎಲ್ಲ ಎದ್ ಬಿಡ್ಬೇಕು ಅದು ಬತ್ತಲ್ಲಿ ಮನು ಅವರು ಅಳಿ ಅಂದ್ರೆ ಇಲ್ಲ ಅಳಿ ಅಂದ್ರೆ ಮನು ಅವರು ಅಂದಿನಿ ಅಂತಿರ್ಲಿ ನಿನ್ನೆ ಅಣ್ಣ ಅನ್ಬೇಕಪ್ಪ ಏನೋ ಅಳಿ ಅಂದ್ರೆ ಅನ್ಬೇಡ್ವಾ ಅಳಿದಲ್ವ ನಿಂಗ ಬರ್ಲ ನೀ ಬಿಡು ಮಮ್ಮಿ ನಿಂಗ್ ಫುಲ್ ಮರ್ಯಾದೆ ಕೊಡ್ತಿದ್ದೆ ಕಣ ಅನ್ಕೊಂಡಿದ್ರೆ ಇರ್ಲಿ ನಮ್ಮ ಅಪ್ಪ ಅಲ್ಲ ಆಂಗ್ಲಿನ್ ಕರೆಯೋದ್ಬಿಟ್ಟು ಈಗ ಹೊಸ್ತ ಕರೆಯೋದು ನಾವು ಕರೆಯಲ್ಲ ನಮ್ಮ ಅಮ್ಮನೇ ವಾಸಿ ನಮ್ಮ ಅಣ್ಣನ ಅಳಿದೇವ್ರು ಅಂತಾರ ಒಂದಿನ ಮದ್ವೆ ಆದ್ ಒಂದಿನ ನಮಗೆ ಮದ್ವೆ ಆದ ಕಾಲದಿಂದ 1.5 ವರ್ಷ ಆಯ್ತು ಒಂದಿನ ಅಳಿದೇವ್ರು ಕಾಣ್ಲಿಲ್ಲ. ಸೊ ಇವಾಗ ಡೆಕೋರೇಷನ್ ಎಲ್ಲ ಮುಗೀತು. ಬಲೂನ್ ಮಾಡ್ಬೇಕು ಅಂದ್ರೆ ನಮ್ಮ ಯಜಮಾನ್ರೆ ಬರ್ಬೇಕು ಅಣ್ಣ ತಂಗಿದ್ರು. ಸೊ ನಮ್ಮ ಯಜಮಾನ್ರು ಬಂದ್ರೆ ಅವ್ರಿಗೆ ಗೊತ್ತಿಲ್ಲ ಇರಂಗಿ ಅವ್ರ ಹತ್ರನೇ ಇದೆ ಡೆಕೋರೇಷನ್ ಐಟಮ್ಸ್. ಸೊ ಹೋಗಿ ಇದ್ ಮಾಡ್ಬೇಕು. ಹೂವೆಲ್ಲ ಬಿಡ್ಸಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಯಜಮಾನ್ರು ಬಂದರು. ಸೊ ಅವ್ರು ಊಟ ಎಲ್ಲ ಹಾಕ್ಕೊಟ್ಟು ಹೋಗಿ ಮಲ್ಕೊಂಡ್ರು. ಊಟ ಮಾಡಿಕೊಂಡು ಕ್ರಿಕೆಟ್ ಆಡಿದ್ರಿಂದ ತುಂಬ ಟಯರ್ಡ್ ಆಗಿದ್ರು. ಸೊ ಇವತ್ತು ಆಗಲ್ಲ ಮಲ್ಕೊಬಿಡ್ತೀನಿ ಎದ್ದೇಳಿಸ್ಬೇಡ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ರು. ಸೊ ನಿದ್ದೆ ಬಂದ್ಬಿಡ್ತು ಅವರಿಗೆ. ಆವಾಗ ಎದ್ದು ನಾವೆಲ್ಲರೂ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ವಿ. ಫಸ್ಟ್ ನಾನು ಮಾಡ್ತಿದ್ದೆ, ಆಮೇಲೆ ನಮ್ಮ ಮಮ್ಮಿ ಅದಕ್ಕೆ ಎಲ್ಲರೂ ಜಾಯ್ನ್ ಆದರು. ಅದಾದಮೇಲೆ ಅದು ಬಲೂನ್ ಓದಬೇಕಾದ್ರೆ ಸಿಕ್ಕಾಪಟ್ಟೆ ನಗಾಡ್ತಿದ್ವಿ. ಏನೇನೋ ಸೌಂಡು. ಆಮೇಲೆ ನಮ್ಮ ಮಮ್ಮಿಗೆ ಕರೆಕ್ಟಾಗಿ ಬಲೂನು ಓದಕ್ಕೆ ಬರ್ತಿರ್ಲಿಲ್ಲ ಅಂತ ಅದೊಂದು ಸ್ವಲ್ಪ ಹೊತ್ತು ನಗಾಡಿದ್ವಿ. ಆಮೇಲೆ ಅಮ್ಮ ಅವರು ಎದ್ದು ಬಂದರು. ಸೊ ಅವ್ರು ಬಂದರು ಅಂತ ನಾನು ಬೇರೆ ಡೆಕೋರೇಷನ್ ಮಾಡೋಣ ಅಂತ ಎದ್ದು ಹೋದೆ. ಅಲ್ಲಿ ಇನ್ನೇನು ಬಲೂನೆಲ್ಲ ಆಲ್ಮೋಸ್ಟ್ ಊದಾಗಿತ್ತು. ಇನ್ನೇನು ಇಲ್ಲಿ ಎಲ್ಲ ಡೆಕೋರೇಷನ್ ಮುಗಿಸೋಣ ಅಂತ ಹೇಳಿ 2 ಕರ್ಟನ್ಸ್ ಇತ್ತು. ಸೊ ಆ ಕರ್ಟನ್ ನೆಟ್ಟನ್ನು ಆರ್ಡರ್ ಮಾಡಿರೋದ್ರಲ್ಲಿ ಇದು ಇನ್ಕ್ಲೂಡ್ ಆಗಿತ್ತು. ಸೊ ಅದನ್ನು ಕಟ್ಟಿದೆ. ಕೆಳಗಡೆ ಹಾಸಿಗೆ ಆಗಿದೆ. ನಾವು ನಾರ್ಮಲಾಗಿ ಮಲ್ಕೊಳ್ಳೋ ಹಾಸಿಗೆನೆ ನಮ್ಮ ಅಪ್ಪನ ಎದ್ದೇಳಿಸಿ, ಅದರಿಂದ ನಮ್ಮ ಅಪ್ಪನ ಎದ್ದೇಳಿಸಾದ್ಮೇಲೆ ಆ ಹಾಸಿಗೆ ತೊಗೊಂಡು ನಮ್ಮಪ್ಪ ಹಾಗೆ ಮಲ್ಕೊಂಡ್ರು. ಸೊ ನಾನು ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಹಾಸಿಗೆಗೆ ಕರ್ಟನ್ಸ್ ಎಲ್ಲ ಕಟ್ಟಿ ಆಮೇಲೆ ಹ್ಯಾಪಿ ಬರ್ಡೇ ಟ್ಯಾಗ್ ಇತ್ತು. ಸೊ ಹ್ಯಾಪಿ ಬರ್ಡೇ ಟ್ಯಾಗೆಲ್ಲ ಜೋಡಿಸ್ದೆ. ಸೊ ಜೋಡಿಸಾದ್ಮೇಲೆ ಅಲ್ಲೇನು ಆಗೋಕ್ಕಾಗಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಕ್ಸೋದಕ್ಕೇನು ಇರಲಿಲ್ಲ. ಸೊ ಹ್ಯಾಂಗ್ ಮಾಡೋದಕ್ಕೆ ಅದಾದಮೇಲೆ ದಾರ ತಗೊಬಂದು ಅದನ್ನು ಜೋಡಿಸಿ ಅದನ್ನು ಮೇಲ್ಗಡೆ ಪ್ಯಾಚ್ ವರ್ಕ್ ಬರುತ್ತಲ್ಲ ಅದನ್ನು ಅಂಟಿಸಿ ಅದಕ್ಕೆ ಕಟ್ತಾಯಿದ್ದೀನಿ ಹ್ಯಾಪಿ ಬರ್ಡೇ ಟ್ಯಾಗ್. ಇನ್ನೇನು ಆಲ್ಮೋಸ್ಟ್ ಕಟ್ಟೋ ಟೈಮಲ್ಲಿ ನಮ್ಮ ಅತ್ತಿಗೆನೂ ಬಲೂನ್ ಕೆಲಸ ಎಲ್ಲ ಮುಗಿಸಿ ಬಂದರು. ಸೊ ಅವರು ನನಗೆ ಬರ್ಡೇ ಡೆಕೋರೇಷನ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕೊನೆ ತನಕನೂ ಪೆಟಲ್ಸಿಂದ ಹಿಡಿದು ಡೆಕೋರೇಷನ್ ತನಕನೂ ಬಲೂನ್ ಎಲ್ಲದರಲ್ಲೂ ಫುಲ್ಲು ಹೆಲ್ಪ್ ಮಾಡಿದ್ರು. ಸೊ ಅವರು ಬಲೂನೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಬಲೂನ್ ತಂದಿರ್ತಿದ್ದೆ. ಸೊ ಅದಕ್ಕೆ ಅಮ್ಮ ಮತ್ತು ನಮ್ಮ ಮಮ್ಮಿ 3 ಜನನೇ ಅವರು ಕೂಡ ಹೆಲ್ಪ್ ಮಾಡಿದ್ರು ಸ್ವಲ್ಪ ಹೊತ್ತು. ನಾನು ಬಲೂನ್ ಕ್ಲಿಯರ್ ಮಾಡೋದಕ್ಕೆ ಹೋದೆ. ಆಮೇಲೆ ನಮ್ಮ ಮಮ್ಮಿನೇ ಬಲೂನ್ಸ್ ಎಲ್ಲ ಕಟ್ಟಿ ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ನಮ್ಮ ಅತ್ತಿಗೆನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಟೋಟಲಾಗಿ ನಾನು ಅಮ್ಮ ಮಮ್ಮಿ ನಮ್ಮ ಅತ್ತಿಗೆ 4 ಜನನೂ ಸೇರಿ ಫುಲ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಮುಗಿಸಿದ್ವಿ. ಲೈಟಿಂಗ್ಸ್ ಒಂದು ಬಾಕಿ ಇತ್ತು. ಅದು ಸ್ವಿಚ್ ಬೋರ್ಡಿಂದ ತುಂಬ ದೂರ ಇರೋದ್ರಿಂದ ಎಕ್ಸ್ಟ್ರಾ ಸ್ವಿಚ್ ಬೋರ್ಡ್ ತೊಗೊಂಡ್ಬಂದು ಅಟ್ಯಾಚ್ ಮಾಡಿ ಹಾಕಿದ್ವಿ. ಅದು ಒಂದೊಂದು ಸಲ ಸ್ವಲ್ಪ ಲೂಸ್ ಇತ್ತು. ಅದನ್ನು ಕರೆಕ್ಟಾಗಿ ಹಾಕೋ ತನಕ ಸ್ವಲ್ಪ ಟೈಮ್ ಹಿಡಿತು. ಅದಾದಮೇಲೆ ಕೇಕ್ ಕಟ್ ಮಾಡೋದಕ್ಕೆ ಒಂದು ಬೇಸ್ ಬೇಕಲ್ಲ ಅಂತ ಹೇಳಿ ಒಳಗಡೆಯಿಂದ ಒಂದು ಬಾಕ್ಸ್ ಇತ್ತು. ಸೊ ಆ ಬಾಕ್ಸ್ನ ತೊಗೊಂಡ್ಬಂದು ಅದು ಪ್ಲೇನಾಗಿ ಹಂಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಮೇಲ್ಗಡೆ ಯಾವ್ದಾದ್ರು ಒಂದು ಕವರ್ ತರೋಣ ಅಂತ ಹೇಳಿ ನಮ್ಮ ಅತ್ತಿಗೆ ವೇಲಿತ್ತು. ಆ ವೇಲಿಂದ ವೈಟ್ ವೇಲಿಂದ ಎಲ್ಲನೂ ಮುಚ್ಚಿಟ್ವಿ. ಸೊ ಮುಚ್ಚಿಟ್ಟಾದಮೇಲೆ ಇನ್ನು ಕೇಕ್ನೆಲ್ಲ ಇಟ್ಟು ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಕೆಳಗಡೆ ಎಲ್ಲ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಬರ್ತ್ಡೇ ಕೇಕ್ ಇಟ್ಟು. ಸೊ ಬರ್ತ್ಡೇ ಕೇಕಲ್ಲಿ ಹ್ಯಾಪಿ ಬರ್ತ್ಡೇ ಹಸ್ಬೆಂಡ್ ಎಲ್ಲ ಡ್ಯಾಡ್ ಅಂತ ಬರುತ್ತಲ್ಲ, ಸೊ ಆ ಥರ ಬರ್ತಿದ್ವಿ. ಸೊ ಕೇಕ್ನು ಡೆಕೋರೇಷನ್ ಮಾಡಿ ಮುಗೀತು. ಇನ್ನೂ ರೋಸ್ ಪೆಟಲ್ಸ್ ತುಂಬಾ ಇತ್ತು. ಸೊ ಅವ್ರು ನಡ್ಕೊಂಬರೋ ದಾರಿಲಿ ಅಲ್ಲದೆ ಮುಂದ್ಗಡೆನೂ ಹಾರ್ಟೆಲ್ಲ ಶೇಪ್ ಮಾಡಿ ನಮ್ಮತ್ತಿಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ
ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನೆಲ್ಲ ಫುಲ್ ಪೆಟಲ್ಸ್ ಎಲ್ಲ ಹಾಕಿ, ಅದಾದಮೇಲೆ ಸೈಡಿಗೆಲ್ಲ ಸೇವಂತಿಗೆ ಹೂವೆಲ್ಲ ಹಾಕಿ, ಅದಾದಮೇಲೆ ಮೇಣದ ಬತ್ತಿ ಹಚ್ಚಿ ತುಂಬ ಕೆಲಸ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಯಿತು. ಕಂಪ್ಲೀಟ್ ಡೆಕೋರೇಷನ್ ಆಗೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಸೊ ಇವಾಗ ಹೋಗಿ ಅವ್ರನ್ನ ಎದ್ದೇಳ್ಸೋಣ ಅಂತ ಹೋಗಿ ಎದ್ದೇಳಿಸ್ತಿದ್ದೆ. ಸೊ ಆಲ್ರೆಡಿ 11:56. ಅವ್ರಿಗೆ ಅಂತ ಹೊಸ ಬಟ್ಟೆ ತೊಗೊಂಡಿದ್ವಿ, ಅದನ್ನು ಕೊಡೋಣ ಅಂತ ಹೇಳಿ ಹೊಸ ಟೀ ಶರ್ಟ್ನು ಹೊರಗಡೆ ತೆಗೆದಿಟ್ಕೊಂಡೆ. ರೀ ಇದೆಲ್ಲ ಹೇಳ್ತೀನಿ. ಅವ್ರು ಎಷ್ಟು ಮಲ್ಕೊಂಡಿರು ಅಂದರೆ ಎಷ್ಟು ಎದ್ದೇಳ್ಸೋರು ಎದ್ದೇಳ್ತಾನೆ ಇರಲಿಲ್ಲ. ಜಾನ್ ನೋಡಿ ಎದ್ದು ವಾಪಸ್ ಎದ್ದು ಬಂದ್ರ ತೆಗೆದುಕೊ. ನೀವೇ ತಂದಿರೋದಕ್ಕಂತ ತಗೋದು ಹೇಳಿಕ ಹೊಂದಾಕ್ಬಿಡ್ತೀನಿ. ಈ ಕರ್ಮ 2 ನಿಮಿಷ ಕರೀತಿ ಇಕ್ಕಂದಿರೋ 2 ನಿಮಿಷದಲ್ಲಿ ಬರ್ತೀವಿ. 2 ನಿಮಿಷದಲ್ಲಿ ಬರ್ತೀವಿ ಇಕ್ಕಂದಿರೋ ಜಾನ್ ಮಾಡಿಯಲ್ಲ ಪಿಚ್. ಸೊ ದಿಸ್ ಇಸ್ ನಾನೇ ಪ್ರಿಪೇರ್ ಮಾಡಿದಂಥ ಬೊಕ್ಕೆ. Happy birthday. Happy birthday. Thank you. Bani. Happy birthday, brother. Thank you. Happy birthday, Manu. Thank you, ma. Thank you, bird. Happy birthday. Thank you. Thank you, sir. Thank you, ma. Happy birthday to you. Happy birthday to you. Happy birthday to you, Manu. Happy birthday to you. ಇದು ಬರ್ಸಿರೋದು ಓದಿಲ್ಲ, ಓದ್ಬಿಟ್ಟು ಅದು ಉಲ್ಟಾ ಬರ್ಸ್ಬಿಟ್ಟನ ಈ ಕಡೆಯಿಂದ. ಬರ್ಸಿಲ್ಲ, ಕರೆಕ್ಟಾಗಿ ಹೆಂಗ್ ತಿರ್ಗಿಸ್ಬೇಕು ನೀವು? ಎಸ್ಪೆಂಡ್ ಆಮೇಲೆ ಸ್ವಲ್ಪ ಇಂಗ್ಲೀಷ್ ಓದಲ್ಲಿ ಸ್ವಲ್ಪ ಇನ್ನೇನು ಕಾಣ್ತಾ ಇದು? ಇನ್ನೇನು ಕಾಣಿಸಿದ್ರು ನೀನು? ಮೇಲೆ ನಾನು ಚೂರು ಓದೋದು ಎಸ್ಪೆಂಡ್ ಆಮೇಲೆ 3 ಅಕ್ಷರ ನೋಡಿ ಬಾಯ್. ಇಷ್ಟೊಂದು ಕಾಂಪ್ಲಿಕೇಶನ್ ಇದ್ದ? ಬೇಬಿ ಅಂತೆ ಅಲ್ಲಿ ಬೇಬಿ ಕಾಣಿಸ್ತಿದ್ದ? ಮತ್ತೆ ಎಸ್ಪೆಂಡ್ ಅಲ್ಲಿ ಅದೇನು ಇದು ಬೀನಾ? ಅಲ್ಲ, ಡಿ ಎ ಡಿ ಡ್ಯಾಡ್ ಅದು ಕೊನೆಗೂ ತಿಳಿಲಿಲ್ವಾ? ಇಲ್ಲಲ್ಲ, ಇದು ಹಸ್ಬೆಂಡು, ಇಲ್ಲಿ DAD ಡ್ಯಾಡ್. ಅವರು ನೀಟಾಗಿ ಬರ್ತಿಲ್ಲ. ಇದು 3A ತರ ಕಾಣ್ತಾವ. ಅದು DAD ಮೈಕಿ ಚಾಕು ಕೊಟ್ಟೆ. ಅದು ನಾನೇ ಪ್ರಿಪೇರ್ ಮಾಡಿರೋ ರೋಜು. ಅಷ್ಟಿಗೆ ಮೊದಲಿನ ಕೆಲಸ ಮಾಡ್ತಾಳ. ಓಹ್ ಬಂಗಾರ ಬ್ಯೂಟಿಫುಲ್. ನಂಗೆ ಅದ್ರ ಎಕ್ಸೈಟ್ಮೆಂಟ್ ಆಗಕ್ಕೆ ಬರಲ್ಲ. ನಾನು ಹೇಳ್ರಿ ಮಧ್ಯಾಹ್ನನೇ ಹೋಗ್ಬೇಕು ನೀವು ಹೇಳಕ್ಕೆ. ಇಟ್ಕಮ್ಮ ಇನ್ನ ಅಲ್ಲಿಂದ ಇಟ್ಕೊ ಕೂತ್ಕೊಬಿಡು. ಕೂತ್ಕೊಳ್ಳೋದೇ ಕಷ್ಟ ಆಗ್ತದೆ. ಫಸ್ಟ್ ಕಾಣುತ್ತೆ ಹಾಕು ನೋಡ ಹೆಂಗೆ ಕಾಣೋದು ಅಂತ. ಹೆಂಗೆ ಕಾಣಿಸ್ತಿದ್ದಮ್ಮ? ಬ್ಲ್ಯಾಕು ಕಾಣಿಸುತ್ತೆ. ಅದೇ ಚೆನ್ನಾಗಿತ್ತ? ಈಗಲೂ ಬ್ಲ್ಯಾಕ್ ಕಾಣಿಸುತ್ತೆ. ಲೈಟಾಗಿ ಕರೆಕ್ಟ್ ಬೆಸ್ಟು. ಒಂದು ಗೊತ್ತಾಯ್ತಾ? ಅವನಿಗೆ ತಿಳ್ಸ್ಬಿಡಿ, ನಷ್ಟ ಅವನಿಗೆ ಯಾವಾಗಲೂ ಖುಷಿಯಾಗಿರು. ಬಾಬಾಗೆ ನಿಂಗೆ ತಿನ್ಸು. ನನಗೆ ಯಾವ ರೇಂಜ್ಗೆ ಇರ್ತವನಿ. ಇವಾಗ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಮಾಡ್ತೀನಿ ಇವಾಗ. ಈ ಚಾಕ್ಲೇಟ್ನ ಕೇಕ್ ನಂಗೆ ಇಷ್ಟ ನೋಡ್ತಾ ಅನ್ಸುತ್ತೆ. ನಂಗೆ ಇಷ್ಟ ಮಾಡಿ. ಇಲ್ಲ ಅಂದ್ರೆ ಬೇರೆ ಫ್ಲೇವರ್ ತರ್ಸೋನು. ಫೋಟೋ ತೆಗಿತಿಲ್ಲ, ಆಮೇಲೆ ಎಲ್ಲರಿಗೂ ಹೊಡಿತಾ ಬಿಡ್ತೀವಿ. ವಿಡಿಯೋ ಮಾಡ್ಕೊತಾವನಿ ಬಿಲ್ಲ ಕಂಡಿಲ್ಲ.
ಥ್ಯಾಂಕ್ಸ್ ಅಮ್ಮ. Smile always. God bless you. ಹ್ಯಾಪಿ ಬರ್ಡೇ. ಮಗರ ಎಲ್ಲರೂ ಫುಲ್ ಕೊಡುವ ಮಲ್ಲ ಒಬ್ಬ ತಿಂತಿದೆ ಅಂತ. ಸೊ ಸೆಲೆಬ್ರೇಷನ್ ಅಂತೂ ನಾನು ಅಂದ್ಕೊಂಡಿದ್ದ ಥರನೇ ಮುಗೀತು. ತುಂಬ ಸ್ಯಾಟಿಸ್ಫೈ ಇದೆ. ನಮ್ಮ ಮನೆಯವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ನಾನು ಹೇಗೆ ಅಂದ್ಕೊಂಡಿದ್ದೆ ಬರ್ಡೇ ಬರಬೇಕು ಅಂತ ಹಾಗೇ ಬಂತು ಬರ್ಡೇ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಸೊ ಇದು ನಾನು ಹೇಗೆ ರೋಸ್ನ ಪ್ರಿಪೇರ್ ಮಾಡ್ತಾಯಿದ್ದೆ, ತುಂಬಾ ಲಾಂಗ್ ವಿಡಿಯೋ ಇದು. ಅದಕ್ಕೋಸ್ಕರನೇ ಇದನ್ನು ತುಂಬಾ ಫಾಸ್ಟ್ ಮಾಡಿ ಜಸ್ಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ನನಗೆ ಲಿಟ್ರಲಿ ಒಂದು 12 ಗಂಟೆ 1 ಗಂಟೆಗೆ ರೋಸ್ ಮಾಡೋದಕ್ಕೆ ಕೂತೋಳು. ಒಂದು 5 to 6 ಅಲ್ಲಿ ತನಕ ಆಯಿತು ಟೈಮು. ಬಟ್ ಔಟ್ಫಿಟ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಇದನ್ನು ಕೂಡ ರೋಸ್ನ ಪರ್ಫೆಕ್ಟಾಗಿ ಮಾಡಿದೆ. ಫಸ್ಟ್ ರೋಸ್ ಏನು ಅಷ್ಟು ಚೆನ್ನಾಗಿ ಬರಲಿಲ್ಲ, ಬಟ್ ಹೋಗ್ತಾ ತುಂಬಾ ಚೆನ್ನಾಗಿ ಬಂತು. ಅದಾದಮೇಲೆ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಹೇಳಿ ಮಿಂಚನ್ನೆಲ್ಲ ಹಾಕಿ ಗ್ಲೂ ಹಾಕಿ ಅದಕ್ಕೆ ಮಿಂಚು ಅಂಟಿಸ್ದೆ. ಅದಕ್ಕೆ ಅಲ್ಲೇ ಥರ್ಮಾಕೋಲ್ ಇತ್ತು. ಸೊ ಆ ಥರ್ಮಾಕೋಲ್ಗೆ ಈ ರೀತಿ ಪೇಸ್ಟ್ ಮಾಡಿ ಆಮೇಲೆ ನಮ್ಮ ಅಪ್ಪ ಹತ್ರ ಶೀಟ್ಗಳು ತರಿಸಿದ್ದೆ. ಪ್ಲೇನ್ ಶೀಟ್ ಸಿಗಲಿಲ್ಲ, ಬ್ಲ್ಯಾಕ್ ಕೇಳಿದ್ದೆ ನಾನು, ಬಟ್ ಅದು ಸಿಗಲಿಲ್ಲ. ಸೊ ಯಾವ್ದು ಸಿಗುತ್ತೆ ಅದನ್ನು ಅಡ್ಜಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನೇ ಬೊಕ್ಕೆ ಟೈಪಲ್ಲಿ ಮಡಚಿ ಅದನ್ನು ಕಂಪ್ಲೀಟ್ ಮಾಡಿದೆ. ಆ ಔಟ್ಫಿಟ್ ಅಂದು ನನಗೆ ಸ್ಯಾಟಿಸ್ಫೈ ಆಗೋ ಥರನೇ ಬಂತು. ತುಂಬಾ ಚೆನ್ನಾಗಿ ಬಂತು ಬೊಕ್ಕೆ. ನಂಗೆ ಖುಷಿ ಆಯಿತು. ಸೊ ಹೀಗಿತ್ತು ನಮ್ಮ ಯಜಮಾನ್ರ ಬರ್ಡೇ ಸೆಲೆಬ್ರೇಷನ್. ಮತ್ತು ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.